ಕರುನಾಡು ವಾಣಿಯ ಧ್ವನಿ ಕರುನಾಡಿಗಾಗಿ, ಕರುನಾಡಿನ ಜನರಿಗಾಗಿ, ಕರುನಾಡಿನ ಜನರಿಗೋಸ್ಕರ, ಕರುನಾಡಿನ ಜನರೊಂದಿಗೆ. ನಗರದ CPS ಶಾಲಾ ಮೈದಾನದಲ್ಲಿ ಮೇ 18ರಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಜರುಗಲಿದ್ದು, ಕಾಡಸಿದ್ದೇಶ್ವರ ಮಠದ ಕನ್ನೇರಿ ಶ್ರೀಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು. 10,000ಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದ್ದು, 200 ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ದೇಶದ ಪಾರಂಪರೆ, ಸಾಂಸ್ಕೃತಿಕ ದೇಶಾಭಿಮಾನ ಬೆಳೆಸುವ ಉದ್ದೇಶ ಈ ಸಮಾವೇಶದ್ದಾಗಿದೆ. ನಗರದ ಗುಗ್ಗುಳ ಬಸವೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ, ಮೋಚಿಗುಡ್ಡ, ಬಸವೇಶ್ವರ ವೃತ್ತ, ಹಳೆ ಬಸ್ ನಿಲ್ದಾಣದಿಂದ CPS ಶಾಲಾ ಮೈದಾನದವರೆಗೆ ಕುಂಭ ಮೇಳದ ಜೊತೆಗೆ ಮೆರವಣಿಗೆಯಿಂದ ಆಗಮಿಸುವರು. ಶರಣರ ಭಾವಚಿತ್ರದ ಮೂಲಕ ಮೆರವಣಿಗೆ ನಡೆಯಲಿದ್ದು, ಸಾಯಂಕಾಲ 6:30ಕ್ಕೆ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕುಂಬಾರಗೇರಿ ಮಠದ ಪೂಜ್ಯರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಪೂಜ್ಯರ ಜೊತೆಗೆ ಹಲವು ಮಠಾಧೀಶರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶದ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಪೂಜ್ಯರ ಶ್ರೀಚರಣಕ್ಕೆ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರ ಬಳಗಕ್ಕೂ ಹಾಗೂ ಸಮಾಜ ಬಾಂಧವರಿಗೂ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ನಮ್ಮೆಲ್ಲರಿಗೂ ಇಲ್ಲಿವರೆಗೂ ತಿಳಿದಿರುವ ಹಾಗೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯ ಪರವಾಗಿ ಶಹಾಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಏಪ್ರಿಲ್ 29ನೇ ತಾರೀಕಿಗೆ ಈ ಸಮಾವೇಶ ನಡಿಬೇಕಾಗಿತ್ತು. ಎಲ್ಲ ಮಠಾಧೀಶರು ಭಾಳಷ್ಟು ಮಂಗಲ ಕಾರ್ಯದ ಸೀಸನ್ ಇರೋದರಿಂದ ಬರಲಿಕ್ಕೆ ಅಡಚಣೆ ಆಗ್ತದೆ. ಹಾಗಾಗಿ ಮುಹೂರ್ತಗಳು ಇರದೇ ಇರತಕ್ಕಂಥ ಸಮಯದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿರೋದಕ್ಕೆ ಮತ್ತು ನಾವು ಮೇ 18ನೇ ತಾರೀಕಿಗೆ ಈ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ವಿ. ವಿಷಯ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಅಂತಕ್ಕಂಥದ್ದು ಇದು ವಿಷಯ. ಬಸವಾದಿ ಶಿವಶರಣರ ಹಿಂದೂ ವೇದಿಕೆ ಶಹಾಪುರ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಪೂರ್ವಭಾವಿಯಾಗಿ 2 ಸಮಾವೇಶಗಳು, ಒಂದು ಬಬಲೇಶ್ವರದಲ್ಲಿ, ಮತ್ತೊಂದು ರಬಕವಿ ಬನಹಟ್ಟಿಯೊಳಗೆ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. 3ನೆಯ ಸಮಾವೇಶವೇ ನಮ್ಮ ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದರ ದಿನಾಂಕ ಬಂದು ಮೇ 18ನೇ ತಾರೀಕಿಗೆ ಸೋಮವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ 4 ಗಂಟೆಗೆ ಶಹಾಪುರ ನಗರದ ಗುಗ್ಗುಳ ಬಸವೇಶ್ವರ ಆವರಣದಿಂದ ದೇವಸ್ಥಾನ ಆಗ್ತದೆ. ಗಾಂಧಿ ಚೌಕ್ ಮಾರ್ಗವಾಗಿ ಮಚ್ಚಗಿರಗಡ್ಡಿ, ಬಸವೇಶ್ವರ ಸರ್ಕಲ್, ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರವಾಗಿ CPS ಶಾಲಾ ಮೈದಾನಕ್ಕೆ ಬಂದು ತಲುಪ್ತದೆ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯಲ್ಲಿ ಭಾರತ್ ಮಾತೆ ಮತ್ತು ಜಗಜ್ಯೋತಿ ಬಸವಣ್ಣವರನ್ನು ಆದಿಯಾಗಿ ಎಲ್ಲ ಶಿವಶರಣರ ಭಾವಚಿತ್ರ ಒಳಗೊಂಡಿರ್ತಕ್ಕಂಥ 2 ಚಿತ್ರಗಳನ್ನು ಸಾರೋಟದೊಳಗೆ ಇಟ್ಟು ಅಲಂಕಾರವನ್ನು ಮಾಡಿ, ಅದರ ಮುಂಭಾಗದಲ್ಲಿ ಎಲ್ಲ ಮಠಾಧೀಶರು ಇರ್ತಾರೆ. ಜೊತೆಗೆ ಮುತ್ತೈದರು ತಾಯಂದರು ಕುಂಭ ಕಳಸಿ ಒಂದಿಗೆ ಮಂಗಲ ವಾದ್ಯದೊಂದಿಗೆ ಎಲ್ಲ ಸಮಾಜದ ಎಲ್ಲ ಬಂಧುಗಳ ಸಮ್ಮುಖದೊಳಗೆ ಆ ಶೋಭಾಯಾತ್ರೆ ನಡೆದುಕೊಂಡು ಬರ್ತದೆ. 4 ಗಂಟೆಗೆ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತಿಕೊಂಡು ಒಂದು ಸಮಯವನ್ನು ನಿಗದಿ ಮಾಡಿಕೊಂಡಿದ್ವಿ. ಸುಮಾರು ಒಂದು 6-6:30 ಅಷ್ಟೊತ್ತಿಗೆ CPS ಶಾಲಾ ಮೈದಾನಕ್ಕೆ ಬಂದು ತಲುಪ್ತದೆ. ಅದಾದ ಮೇಲೆ ಆ ಶಾಲಾ ಮೈದಾನದಲ್ಲಿ ಕನ್ನೇರಿ ಅಪ್ಪಗಳವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ನಾಡಿನ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಮತ್ತು ನಾಡಿನ ಅನೇಕ ಜಿಲ್ಲೆಗಳಿಂದ ಸುಮಾರು ಒಂದು 200ರಿಂದ 200ಕ್ಕಿಂತಲೂ ಅಧಿಕ ಮಠಾಧೀಶರು ಬರ್ತಕ್ಕಂಥ ಒಂದು ಸಂಭವತೆ ಇದೆ ಈ ಸಮಾವೇಶದಲ್ಲಿ. ಅವರೆಲ್ಲರ ನೇತೃತ್ವ ಸಮ್ಮುಖದಲ್ಲಿ ಹೊಂದಿರತಕ್ಕಂಥ ಎಲ್ಲ ಸಮಸ್ತ ಹಿಂದೂ ಸಮಾಜದ ಬಾಂಧವರ ಸಮ್ಮುಖದೊಳಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು.
ಹಾಗಾಗಿ ಎಲ್ಲ ಸಮಾಜದವರಿಗೆ ಮತ್ತು ಎಲ್ಲ ಹಿಂದೂ ಬಳಗಕ್ಕೂ ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ನಾವು ಅವ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸಬೇಕಾಗಿದೆ, ಭದ್ರಗೊಳಿಸಬೇಕಾಗಿದೆ. ಹಾಗಾಗಿ ಹಲವು ಜನರು ತಮ್ಮ ವಿಚಾರ ತಕ್ಕಂತೆ ನಮ್ಮಲ್ಲೇ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಆಚರಣೆಗಳ ಬಗ್ಗೆ ನಮಗೆ ಅನುಮಾನ ಬರುವ ರೀತಿಯೊಳಗೆ ಅವರು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ನಾವು ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಇವ್ಯಾವು ನಮ್ಮಿಂದ ಬಂದಿದ್ದವಲ್ಲ, ಅಥವಾ ನಿನ್ನೆ ಮೊನ್ನೆ ನಾವೇ ಇವನು ಸೃಷ್ಟಿ ಮಾಡಿ ಸಮಾಜಕ್ಕೆ ಇದನ್ನು ಮಾಡ್ರಿ ಅಂತ ತಿಳ್ಕೊಂಡು ನಾವು ಹೇರಕತ್ತಿಲ್ಲ. ತಲತಲಾಂತರದಿಂದ ಪರಂಪರಾನುಗತವಾಗಿ ನಮ್ಮ ಗುರುಗಳು ಹಿರಿಯರು ಮಾಡಿಕೊಂಡು ಬಂದಿರತಕ್ಕಂಥ ಪದ್ಧತಿಗಳು. ಹಾಗಾಗಿ ಅವನು ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ನಾವು ಯಾವುದನ್ನು ಹೊಸದು ಹೇಳ್ತಾ ಇಲ್ಲ. ಹಳೆಯದನ್ನು ನಮ್ಮ ಗುರುಗಳು ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅದನ್ನು ನಾವು ಯಾವುದನ್ನು ಬಿಡೋದು ಬೇಡ, ಮಾಡೋಣ ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮದು. ಹಾಗಾಗಿ ಯಾರು ಏನೇ ಕೂಡ ಹೇಳಿದರೂ ನಮ್ಮ ಹಿರಿಯರು ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಆಚಾರ ವಿಚಾರಗಳು ಅವೇ ನಮಗೆ ಸತ್ಯ ಮತ್ತು ಅವೇ ನಮಗೆ ಯೋಗ್ಯ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರಗಳನ್ನು ಹೊರದೇಶದವರು ಕೂಡ ಹೆಮ್ಮೆಯಿಂದ ಮೆಚ್ಕೊಳ್ತಿದ್ದಾರೆ. ಅವರು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ಇವನು ಅವರು ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರತಿಷ್ಠಿತ ಪರಂಪರೆ ಹೊಂದಿರತಕ್ಕಂಥ ನಾಡು ನಮ್ಮ ಭಾರತ ದೇಶ. ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾಳಷ್ಟು ಆಚರಣೆಗಳಲ್ಲಿ ವೈಜ್ಞಾನಿಕ ಸತ್ಯಗಳಿದೆ, ಮನಸ್ಸುಗಳನ್ನು ಕಟ್ಟುವಂಥ ಶಕ್ತಿ ಇದೆ. ಎಂಥ ಒಂದು ಪರಿಸ್ಥಿತಿ ಬಂದರೂ ಕೂಡ ನಮ್ಮ ದೇಶದ ಇತಿಹಾಸದೊಳಗೆ ಆಸ್ತಿ ಕಳ್ಕೊಂಡಿದ್ದಾರೆ, ಅರಮನೆ ಕಳ್ಕೊಂಡಿದ್ದಾರೆ, ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಆದರೆ ಧರ್ಮವನ್ನು ಎಂದೂ ಕೂಡ ಕಳೀಲಿಕ್ಕೆ ಬಿಟ್ಟಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಆಚರಣೆಗಳನ್ನು ಎಂದೂ ಕೂಡ ನಶಿಸಲಿಕ್ಕೆ ಯಾರೂ ಬಿಟ್ಟಿಲ್ಲ. ಇವತ್ತಿನೊಳಗೂ ಉಳ್ಕೊಂಡು ಬಂದಿರತಕ್ಕಂಥವು ನಮ್ಮ ದೇಶದ ಸಂಪತ್ತಂದರೆ ಅವು. ಇತಿಹಾಸದೊಳಗೆ ನಿಮಗೆಲ್ಲ ಗೊತ್ತಿದೆ, ಸಾಕಷ್ಟು ಮಂದಿ ರಾಜರು ಬಂದು ನಮ್ಮ ದೇಶದ ಸಂಪತ್ತನ್ನು ಕೊಚ್ಕೊಂಡು ಹೋಗಿದ್ದಾರೆ, ದೋಚಿಕೊಂಡು ಹೋಗಿದ್ದಾರೆ. ಸಾಕಷ್ಟು ಮಂದಿ ನಮ್ಮ ಜೀವನವನ್ನು ಹೊಡೆದು ಹೋಗಿದ್ದಾರೆ. ಆದರೆ ಇವತ್ತಿಗೂ ಕೂಡ ಜೀವಂತವಾಗಿ ಇದೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ, ಸಂಸ್ಕಾರಗಳಿದೆ, ನಮ್ಮ ಗುರು ಹಿರಿಯಗಳು ಹೇಳಿಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಇದ್ದಾವೆ. ಹಾಗಾಗಿ ಅವಕ್ಕೆ ಭಾಳ ಮೌಲ್ಯ ಇದೆ. ಅವರು ಜೀವಕ್ಕೆ ಜೀವ ಕೊಟ್ಟು ಅವ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಅವನು ಕೂಡ ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ನಮ್ಮ ಎಲ್ಲರ ಮಠಾಧೀಶರ ಆದ್ಯ ಕರ್ತವ್ಯ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಮಾಜದೊಳಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಸಂದರ್ಭ ಈಗ ಬಂದಿರತಕ್ಕಂಥದ್ದು. ಹಾಗಾಗಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಠಾಧೀಶರು ಸೇರಿಕೊಂಡು ಒಂದು ಸಮಾಲೋಚನೆಯನ್ನು ಮಾಡಿ ಇದನ್ನು ಮಾಡೋಣ, ಒಳ್ಳೆಯದಾಗ್ತದೆ, ಜನರಿಗೆ ಒಂದು ಒಳ್ಳೆಯ ಸಂದೇಶ ಮುಟ್ಟಿಸ್ತೇನೆ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡು, ಹಾಗಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಸೇರಿಕೊಂಡು ಎಲ್ಲರ ಒಂದು ನೇತೃತ್ವದೊಳಗೆ ಈ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಮ್ಮೆಲ್ಲ ಮಠಾಧೀಶರ ಜೊತೆಗೆ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ಕೈ ಸೇರಿಸ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದ ರೂಪುರೇಷೆಯ ಕುರಿತಾಗಿ ಶಹಾಪುರ, ಯಾದಗಿರಿ, ಗುರುಮಿಟ್ಕಲ್ಲು, ಸುರ್ಪುರ್ ಈ 4 ತಾಲೂಕುದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ನಾವು ಹೋಗಿ ಆಮಂತ್ರಣವನ್ನು ನೀಡಿ ಬಂದಿದ್ದೀವಿ. ನಮ್ಮ ಸಚಿವರನ್ನೇ ಮೊದಲು ಮಾಡಿಕೊಂಡು ಗುರುಮಿಟ್ಕಲ್ ಶಾಸಕರವರಿಗೂ ಮತ್ತು ಸುರ್ಪುರದ ಶಾಸಕರವರಿಗೂ ಮತ್ತು ಎಲ್ಲ ಪಕ್ಷದವರಿಗೂ ಕೂಡ ಕಾಂಗ್ರೆಸ್ಸು, BJP, JDS ಮತ್ತು ಇತರೆ ಎಲ್ಲ ರಾಜಕೀಯ ಮುಖಂಡರಿಗೂ ಕೂಡ ಸಮಾಜದ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾವು ಆಮಂತ್ರಣ ನೀಡಿ ಬಂದಿದ್ದೇವೆ. ಒಳ್ಳೆಯದು ಮಾಡೋಣ, ನಾವು ಬರ್ತೀವಿ ಅಂತಕ್ಕಂಥ ಅಭಿಪ್ರಾಯನ ಅವರೆಲ್ಲರೂ ಕೂಡ ನೀಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರದಿಂದ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಅಷ್ಟೇ ಒಂದು ನಮ್ಮ ಜೊತೆಗೆ ಕೈ ಜೋಡಿಸಿ ಇದು ಯಶಸ್ವಿಗೊಳಿಸುವ ನಿಟ್ಟಿನೊಳಗೆ ನೀವು ಕೂಡ ಸಹಕರಿಸಬೇಕು. ನಿಮ್ಮ ಮುಖಾಂತರವಾಗಿ ನಾಡಿಗೆ ಒಳ್ಳೆಯ ಸುದ್ದಿ ಬಿತ್ತರಿಸಬೇಕು. ಯುವ ಸಮಾಜವನ್ನು ಯಾವುದು ನಿಜ ಇದೆ, ಯಾವುದು ಸತ್ಯ ಇದೆ ಅದನ್ನು ನಿಮ್ಮ ಮುಖಾಂತರವೂ ಕೂಡ ತಿಳಿಸುವ ಪ್ರಯತ್ನ ಆಗಬೇಕು ಅಂತಕ್ಕಂಥ ಒಂದು ಕಳಕಳಿಯಿಂದ ಇವತ್ತು ತಮ್ಮೆಲ್ಲರನ್ನು ಕರೆಸಿ ತನ್ನ ಅಗತ್ಯ ಗುರುಗಳನ್ನು ಸ್ಮರಿಸಿಕೊಂಡು ಶಹಾಪುರ ನಗರದ ಕುಂಬಾರಗಿರಿ ಹಿರೇಮಠದಲ್ಲಿ ನಡೀತಕ್ಕಂಥ ಮೇ 18ರಂದು ನಡೀತಕ್ಕಂಥ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶದ ಕಾರ್ಯಕ್ರಮದ ಉದ್ದೇಶಿಸಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪತ್ರಿಕಾ ಮಾಧ್ಯಮ
ಹಾಗೂ ಮಠಾಧೀಶರ ಚರ್ಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಪೂಜ್ಯರಲ್ಲಿ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಪತ್ರಿಕೆ ಮಾಧ್ಯಮದ ಎಲ್ಲ ಮಠಾಧೀಶರ ಹಿರಿಯರ ಸಮಾಜದ ಮುಖಂಡರ ಗಮನಕ್ಕೆ ತಂದು ಎಲ್ಲರಿಗೆ ಆಮಂತ್ರಣವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಇದು ಯಾರ ವಿರೋಧನೂ ಅಲ್ಲ, ಧರ್ಮ ವಿರೋಧಿನೂ ಅಲ್ಲ. ಈ ಕಾರ್ಯಕ್ರಮ ಒಂದು ಧರ್ಮನಿಷ್ಠೆ ಕಾರ್ಯಕ್ರಮ ಇದು. ಮತ್ತು ಕನೇರಿ ಮಠದ ಪೂಜ್ಯ ಕಾಡಸಿದ್ದೇಶ್ವರ ಮಠದ ಪೂಜ್ಯರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಬರೋದರಿಂದ ಯಾರಿಗೇನು ಹಾನಿ ಇಲ್ಲ, ಯಾರಿಗೆ ಉದ್ದೇಶ ಇಟ್ಕೊಂಡು ಕರೆಸೋದಿಲ್ಲ. ಅವರು ರೈತರಿಗಾಗಿ, ಧರ್ಮಕ್ಕಾಗಿ, ಹಿಂದೂ ಧರ್ಮವನ್ನು ಜಾಗೃತಿಗೊಳಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೊಂದು ಏನು ಅಂತ ಕೇಳಿದರೆ, ಕನೇರಿ ಮಠದ ಶ್ರೀಗಳು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಏನು ಅಂತ ಕೇಳಿದರೆ, ಸಾವಯವ ಕೃಷಿಯನ್ನು ಇಡೀ ಜಗತ್ತಕ್ಕೆ ಸಂದೇಶ ಕೊಡಬೇಕು ಅನ್ನುವಂಥ ಅವ್ರ ಉದ್ದೇಶ ಮತ್ತು ಮಾಡುವಂಥ ಸಾಧನೆಯನ್ನು ಕಂಡು ಎಲ್ಲ ಮಠಾಧೀಶರು ಬೆರಗುಗೊಳಿದ್ದೀವಿ. ಇನ್ನೊಂದು ಏನು ಅಂತ ಕೇಳಿದರೆ, ಇವರು ನಾಡಿನ ದೇಶಾದ್ಯಂತ ಸಂಚಾರ ಮಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ ನಾವು ಜಾಗೃತಿ ಆಗ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಈ ಶಾಪೂರಿನೊಳಗೆ ಯಾರ ವಿರೋಧಿಗಳನ್ನು ಕಟ್ಟಿಕೊಳ್ತಕ್ಕಂಥ ವಿಚಾರ ಅಲ್ಲ. ಈಗಾಗಲೇ ಅಪಸ್ವರವನ್ನು ಎತ್ತುವಂಥ ಪ್ರಸಂಗಗಳನ್ನು ಈಗ ನಾವು 2-3 ದಿನದೊಳಗೆ ಕಂಡಿದ್ದೀವಿ. ಅದನ್ನು ಯಾವುದಕ್ಕೂ ಕಿವಿಗೊಡಂಗಿಲ್ಲ. ಎಲ್ಲ ಮಠಾಧೀಶರು ನಾವೆಲ್ಲ ಭದ್ರವಾಗಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು, ಇಲ್ಲಿ ಯಾವ ರಾಜಕೀಯ ಉದ್ದೇಶ ಅಲ್ಲ ಇದು, ಮತ್ತು ಯಾರ ಪರನೂ ಅಲ್ಲ, ಇದು ಧರ್ಮದ ಪರ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಒಂದು ಶಕ್ತಿ ಅಂದರೆ ಧರ್ಮದ ಜೊತೆಗೆ ಹಿಂದುತ್ವ ದೇಶದೊಳಗೆ ಹಿಂದೂಸ್ಥಾನದಲ್ಲಿರುವುದರಿಂದ ನಾವೆಲ್ಲ ಹಿಂದೂಗಳೇ, ಮುಸಲ್ಮಾನರು ಹಿಂದೂಗಳೇ, ಹಿಂದೂಗಳೇ. ಇಲ್ಲಿ ಯಾವ ಭೇದ ಭಾವ ಇಲ್ಲ, ಎಲ್ಲರೂ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಇನ್ನೊಂದು ಏನದ, ಯಾವ ಪಕ್ಷ ಭೇದ ಇಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಬಂದು ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಮಠಾಧೀಶರು ಮತ್ತು ಎಲ್ಲರನ್ನ ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇನ್ನೊಂದು ಏನದ, ಪತ್ರಿಕೆ ಮಾಧ್ಯಮದವರು ಕಾರ್ಯಗಳನ್ನು ಮಾಡೋದರಿಂದ ಮತ್ತು ಇಂಥ ಸಮಾವೇಶ ಮಾಡೋದರಿಂದ ಇವತ್ತಿನ ಯುವ ಪೀಳಿಗೆಗೆ ಒಂದು ಸನ್ಮಾರ್ಗ ಆಗ್ತದೆ, ಇವತ್ತಿನ ದಾರಿ ತಪ್ಪಿ ನಡೆಯುವಂಥ ಯುವಕರಿಗೆ ಮಾರ್ಗದರ್ಶನ ಆಗ್ತದೆ ಎನ್ನುವಂಥ ಸಂದೇಶಗಳನ್ನು ಮಠಾಧೀಶರು ಮತ್ತು ಪತ್ರಿಕೆ ಮಾಧ್ಯಮದವರು ಹಿರಿಯರು ಮತ್ತು ಈ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ನಮ್ಮ ಕುಂಬಾರಗಿರಿ ಹಿರೇಮಠದ ಪೂಜ್ಯರು ಅಲ್ಲಿ ಬಸವನ ಬಾಗೇವಾಡಿ ಒಳಗೆ ಎಲ್ಲಿ ಮಾತಾಡ್ತಾರಲ್ಲ ಸುಂದರವಾಗಿ ಆ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ನಮ್ಮ ಕನೇರಿ ಮಠದ ಶ್ರೀಗಳು ಮೊನ್ನೆ ಯಡ್ರಾಮಿಗೆ ಬಂದಿದ್ದರು. ಅಲ್ಲಿ ರೈತ ಸಮಾವೇಶಕ್ಕೆ ನಾವು ಕೂಡ ಆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀವಿ. ಅವರು ಯಾರ ಬಗ್ಗೆನೂ ಒಂದು ಚಕಶಬ್ದ ಅಪಸ್ವರವನ್ನು ಎತ್ತಲಿಲ್ಲ. ಇನ್ನೊಂದು ಏನು ಅಂತ ಕೇಳಿದರೆ, ಅವರು ರೈತರ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಮತ್ತು ಈ ದೇಶದ ಭೂಮಿಯನ್ನು ಉಳಿಬೇಕಾದ್ರೆ ಎಷ್ಟು ಪರಿಶ್ರಮ ಪಡಬೇಕು, ಈ ಭೂಮಿಯನ್ನು ಉಳಿದ್ರೆ ನಾವು ಉಳಿತೀವಿ, ಬಹಳ ವಿಸ್ತೀರ್ಣವಾಗಿ ಮನಬಿಚ್ಚಿ ಮಾತಾಡಿದ್ದಾರೆ. ಎಲ್ಲ ಮಠಾಧೀಶರಿಗೆ ಕೂಡ ಒಂದು ಮಾರ್ಗದರ್ಶನ ಮಾಡಿದರು ಅನ್ನುವಂಥ ಇವತ್ತು ಎಷ್ಟೋ ಮಠಗಳು ಆಸ್ತಿ ಅಂತಸ್ತುಗಳಿಂದ ಕೂಡಿದ್ದಾವೆ. ಮಠಗಳು ರೈತರಾಗಿ ದುಡಿತವೆ ಮತ್ತು ಧರ್ಮವಾಗಿ ದುಡಿತವೆ. ರೈತರ ವ್ಯವಸ್ಥೆಯನ್ನು ಮಠಗಳು ದೂರಿರ್ತವೆ. ಇವತ್ತಿನ ಕಾಲದೊಳಗೆ ದುಡಿಮೆ ಜನಗಳ ಕೈಗಳು ಕಟ್ಟುವಂಥ ಇವತ್ತಿನ ದಿನಗಳು ನೋಡ್ತೀವಿ ನಾವು. ಜಮೀನ್ದಾರ ಮಂದಿಗೆ ಕೈ ಕಟ್ಟುವಂಥ ಕೆಲಸ ಇವತ್ತು ನಡೆದಿದೆ. ಜಮೀನ್ದಾರ ಮಂದಿಗೆ ಭಾಳ ಕಷ್ಟದ. ನಾನು ಯಾಕಂದರೆ 100 ಎಕರೆ ಜಮೀನದ, 80 ಎಕರೆ ನೀರಾವರಿ ಮಾಡಿದ್ದೀವಿ. ಇವತ್ತಿನ ಪರಿಸ್ಥಿತಿ ಒಳಗೆ ನಮ್ಗೆ ಏನಾಗ್ಯದ ಅಂದ್ರೆ, ಇಲ್ಲಿ ದುಡಿದ್ರೆ ಏನು ಸಿಗ್ತದಪ್ಪ ಅನ್ನುವಂಥ ಕಷ್ಟದೊಳಗೂ ಇದ್ದೀವಿ. ಆದ್ರೂ ಆ ವ್ಯವಸ್ಥೆಯನ್ನು ಬಿಡದೇ ಇರತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಕೈ ಕಟ್ಟುವಂಥ ಜನಗಳನ್ನು ಕೈ ಬಿಚ್ಚಿಸುವಂಥ ಕೆಲಸ ಮಠಾಧೀಶರು ಮಾಡಬೇಕು ಅನ್ನುವಂಥ, ಬರೇ ಧರ್ಮ ಸಂದೇಶ ಮಾಡಿದರೆ ಆಗಂಗಿಲ್ಲ. ಕಡ್ಕೊಂಡು ಮಡಿವಾಳ ಬೆಳೆದಂಗೆ ಮಾಡಿ ಉಣ್ಣೋ ಬೇಕಾದಷ್ಟು, ಬೇಡಿ ಉಣ್ಣೋ ನೀಡಿದಷ್ಟು ಅನ್ನುವಂಥ ಒಂದು ಬದ್ನಿಕಾಯಿ ಪಲ್ಯ ಉಳ್ಳಾಕ ಹೋಗಿ ಅನುಭವಿಸಿ ಬಾಯಿ ಹೊಡೆದು ತೋಟ ಮಾಡಿ ಅನುಭವಿಸಿರ್ತಕ್ಕಂಥ ಮಡಿವಾಳಪ್ಪ. ಕಾಯಕವೇ ಕೈಲಾಸ ಅಂತ ಬಸವಣ್ಣನ ವಿಚಾರಗಳು ನಾವೆಲ್ಲರೂ ತಿಳ್ಕೊಂಡು ನಡೆದಿದ್ದೇ ಆದರೆ ಭಾಳ ಉತ್ತಮ ಕೆಲಸ ಅಂತ ತಿಳ್ಕೊಂಡು, ಬರೀ ಪುರಾಣ ಪುಣ್ಯಗತಿಗಳಲ್ಲಿ ಸ್ವಾಮಿಗಳು ಒಂದು ಕತೆ ಹೇಳಿ ಮುಗಿಸ್ಕೊಂಡು ಹೋದ್ವಿ ಅಂದ್ರೆ ಜನಗಳಿಗೆ ಸಂದೇಶ ಮುಟ್ಟಂಗಿಲ್ಲ. ಇಂಥ ಸಮಾವೇಶಗಳನ್ನು ನಡೆದರೆ ಜನಗಳಿಗೆ, ಯುವಕರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪತ್ರಕರ್ತರು ಎಲ್ಲ